ನಾನು ಪೋಲೋಗೆ ತುಂಬಾ ದಿನದಿಂದ ಬಂದ್ಬಿಟ್ಟು ಒಂದು ಒಳ್ಳೆ ಸೀಟ್ ಕವರ್ಸ್ ಹಾಕ್ಸ್ಬೇಕು ಅಂತ ಇದ್ದೆ. ಸೊ ಬನ್ನಿ ಸರ್ ನಾ ಮೀಟ್ ಮಾಡೋಣ. ನೋಡ್ಕೊಳ್ಳಿ ಯಾವ ತರ ಫಿನಿಶಿಂಗ್ ಇರುತ್ತೆ ಅಂತ. ಒಂದು ಯೂನಿಕ್ ಡಿಸೈನ್ ಅದು. ಸರ್ ನೆನ್ನೆ ಆ ಡಿಸೈನ್ ತೋರಿಸಿದ್ರು. ಇವಾಗ ನನ್ನ ವಿಡಿಯೋದಲ್ಲಿ ನಿಮಗೆ ರಿವೀಲ್ ಮಾಡಲ್ಲ. ಎಂತ ನೋಡಿ ಆ ಸೀಟ್ ಕವರ್ಸ್ ಜೊತೆ ಹೆಂಗಿರುತ್ತೆ ಅಂತ ನೀವೇ ನೋಡ್ಕೊಳ್ಳಿ. ನೀವು ಹಂಗೆ ಬಂದ್ಬಿಟ್ಟು ಒಂದ್ಸತಿ ನೀವು ಇಂಟೀರಿಯರ್ಸ್ ನೋಡ್ಬೋದು ಹೆಂಗಿದೆ ಅಂತ. ಫುಲ್ ಕಂಪ್ಲೀಟ್ ನೋಡ್ಕೊಳ್ಳಿ. ಸೀಟ್ ಕವರ್ಸ್ ಎಲ್ಲ ಆಲ್ರೆಡಿ ಹೋಗಿದೆ. ಸರ್ ಮೇನ್ ನಾನು ಇಲ್ಲಿ ಬಂದಿರೋ ರೀಸನ್ ಲಾಸ್ಟ್ ಟೈಮ್ ವಿಡಿಯೋ ಫುಲ್ ಕಮೆಂಟ್ಸ್ ನೀವು ಹೋಗಿ ನೋಡಿ. ಈ ಐಕಾರ್ಡ್ ಅಲ್ಲಿ ಬಂದ್ಬಿಟ್ಟು ಲಾಸ್ಟ್ ಟೈಮ್ ವಿಡಿಯೋ ಲಿಂಕ್ ಹಾಕ್ತೀನಿ ನಿಮಗೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಕಮೆಂಟ್ಸ್ ಮಾತ್ರ ನೀವು ನೋಡಿ. ಕಮೆಂಟ್ಸ್ ಒಂದು ಬ್ಯಾಡ್ ಕಮೆಂಟ್ ಇಲ್ಲ. ಎಲ್ಲ ಕಸ್ಟಮರ್ ಬಂದ್ಬಿಟ್ಟು ನನ್ನ ಗಾಡಿಗೆ ಹಾಕ್ತೀನಿ, ಇದಕ್ಕೆ ಮಾಡ್ತೀನಿ, ಅದು ಮಾಡಿ ಕೆಳಗಡೆ ಇವಾಗಲೂ ವಿಡಿಯೋ ಮಾಡಿ ಗಾಡಿ ನೋಡ್ಕೊಂಡು ಕಸ್ಟಮರ್ಸ್ ಎಲ್ಲ ನೋಡ್ತಾರೆ, ಇವ್ರ ಗಾಡಿಗೆ ಎಷ್ಟೊಂದು ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ, ನಮ್ಮ ಗಾಡಿಗೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಖಂಡಿತ ಮಾಡ್ಕೊಡೋಣ ಫ್ರೆಂಡ್ಸ್. ಯಾರಾದ್ರೂ ಬನ್ನಿ, ನಿಮ್ ಗಾಡಿ ಎಲ್ಲ ನಮ್ಮ ಗಾಡಿ ತರ ನಾವು ಖಂಡಿತ ಮಾಡ್ಕೊಟ್ಲೇ ಕೊಡ್ತೀವಿ. ಓಕೆ, ತುಂಬಾ ಜನಕ್ಕೆ ಬಂದ್ಬಿಟ್ಟು ಸಜೆಸ್ಟ್ ಕೂಡ ಮಾಡಿದ್ದೀನಿ. ಯಾಕಂದ್ರೆ ಇವ್ರ ವರ್ಕ್ ನಾನು ನೋಡ್ತಾನೆ ಇದ್ದೀನಿ. ಆಲ್ಮೋಸ್ಟ್ ಒಂದು 7-8 ಮಂತ್ಸ್ ನಮಗೆ ಗೊತ್ತು ಇವ್ರ ಪರಿಚಯ. 2 ವಿಡಿಯೋ ಮಾಡಿದೀವಿ. ಸೊ 2 ವಿಡಿಯೋ ಒಳ್ಳೆ ರೆಸ್ಪಾನ್ಸ್, ಜೆನ್ಯೂನ್ ರಿವ್ಯೂಸ್ ಇದೆ. ಗೂಗಲ್ ಅಲ್ಲಿ ಕೂಡ ಹೋಗ್ಬಿಟ್ಟು ಕಸ್ಟಮರ್ಸ್ಗೆ ಸರ್ವಿಸ್ ಚೆನ್ನಾಗಿ ಕೊಟ್ರೆ ಕಸ್ಟಮರ್ ಹ್ಯಾಪಿ ಆಗ್ತಾರೆ. ಕಸ್ಟಮರ್ ಹ್ಯಾಪಿ ಆಗ್ರೆ ನಾವು ಹ್ಯಾಪಿ ಆಗುತ್ತೆ. ಕಸ್ಟಮರ್ಗೆ ಸರ್ವಿಸ್ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಷ್ಟು ನಮಗೆ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ. ಅದು ಮೇನು ಕಾಸು ಎಲ್ಲರೂ ಮಾಡ್ತಾರೆ ಸರ್. ನಾವು ಕೆಲಸದಲ್ಲಿ ಕಾಂಪ್ರಮೈಸ್ ಇಲ್ಲ, ಫಿನಿಶಿಂಗ್ ನಲ್ಲಿ ಕಾಂಪ್ರಮೈಸ್ ಇಲ್ಲ. ತುಂಬಾ ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ಕೊಡ್ತೀವಿ. ನಿಮ್ ಗಾಡಿ ಇಲ್ಲ, ನಮ್ ಗಾಡಿ ತರ ನಾವು ಕೆಲಸ ಮಾಡ್ಕೊಡ್ತೀವಿ. ಎಲ್ಲರೂ ನೋಡಿದ್ರೆ ಕೇಳ್ಬೇಕು ಎಲ್ ಮಾಡ್ತಿದ್ದೆ ಅಂತ. ಆ ತರ ಬಟ್ಟೆ ಫಿನಿಶಿಂಗ್ ಮಾಡ್ಕೊಡ್ತೀವಿ. ಸೊ ಹೈ ಫ್ರೆಂಡ್ಸ್, ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಆಕ್ಚುಲಿ ನನ್ನ ಪೋಲೋ ತುಂಬಾ ಜನ ಗೊತ್ತಿರುತ್ತೆ. ಸೊ ನನ್ನ ಪೋಲೋಗೆ ತುಂಬಾ ದಿನದಿಂದ ಬಂದ್ಬಿಟ್ಟು ಒಂದು ಒಳ್ಳೆ ಸೀಟ್ ಕವರ್ಸ್ ಹಾಕ್ಸ್ಬೇಕು ಅಂತ ಇದ್ದೆ. ಸೊ ಅದಕ್ಕೋಸ್ಕರನೇ ಬಂದ್ಬಿಟ್ಟು ಕಂಫರ್ಟ್ ಕಾರ್ ಸೀಟ್ ಕವರ್ಸ್ಗೆ ಬಂದಿದ್ದೀವಿ. ಸೊ ತುಂಬ ಸತಿ ಬಂದ್ಬಿಟ್ಟು ನಾವು ವೀಡಿಯೋಸ್ ಮಾಡಿದ್ದೀವಿ ಇವ್ರ ಹತ್ರ. ಸೊ ಆಲ್ಮೋಸ್ಟ್ ಒಂದು 2-3 ಟೈಮ್ಸು. ಕಸ್ಟಮರ್ಸ್ ಫೀಡ್ಬ್ಯಾಕ್ಸ್ನು ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಪರ್ಸನಲ್ ಆಗಿ ನನ್ನ ಪೋಲೋನ ಬಂದ್ಬಿಟ್ಟು ತೊಗೊಂಡು ಬಂದು ಇಲ್ಲೇ ಬಿಡ್ತಾ ಇದ್ದೀನಿ. ನೀವು ಹಂಗೆ ಬಂದ್ಬಿಟ್ಟು ಒಂದು ಸತಿ ನೀವು ಇಂಟೀರಿಯರ್ಸ್ಗಳನ್ನು ನೋಡ್ಬೋದು ಹೆಂಗಿದೆ ಅಂತ. ಫುಲ್ ಕಂಪ್ಲೀಟ್ ನೋಡ್ಕೊಳ್ಳಿ. ಸೀಟ್ ಕವರ್ಸ್ ಎಲ್ಲ ಆಲ್ರೆಡಿ ಹೋಗಿದೆ. ಆ್ಯಕ್ಚುಲಿ 2019 ಮಾಡಲ್ ಪೋಲೋ. ಸೊ ಅದಕ್ಕೆ ಬಂದ್ಬಿಟ್ಟು ಸ್ಟಾಕ್ ಕಂಪನಿಯಲ್ಲೇ ಕಪ್ ಎಡಿಷನ್ ಇದು ಬೇರೆ. ಸೊ ಕಂಪನಿಯಲ್ಲೇ ಬಂದಿರೋ ಸೀಟ್ ಕವರ್ಸ್ ಇದೆ ಅದರಲ್ಲಿ. ಸೊ ಅದು ಬಂದ್ಬಿಟ್ಟು ಅಷ್ಟೊಂದು ಕಂಫರ್ಟಬಲ್ ಇಲ್ಲ ನನಗೆ. ಬಿಕಾಸ್ ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಆಗಿದೆ ಅಲ್ಲ. ಸೊ ಎಲ್ಲ ಕಂಪ್ಲೀಟಾಗಿ ಇದಾಗ್ಬಿಟ್ಟಿದೆ ಅದು. ಸೊ ಅದಕ್ಕೆ ಇಲ್ಲಿ ಅಪ್ಗ್ರೇಡ್ ಮಾಡೋಣ ಅಂತ ಬಂದಿದ್ದೀನಿ. ಒಳ್ಳೆ ಡಿಸೈನ್ಸ್ನ ಸಜೆಸ್ಟ್ ಮಾಡಿದ್ರು. ಸೊ ಯೂನಿಕ್ ಆಗಿರೋ ಡಿಸೈನು ಸರ್ ನಿಮ್ಮ ಕಾರ್ಗಂದರೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವತ್ತು ನಾವು ಬಂದಿದ್ದೀವಿ. ಸೊ ನೋಡೋಣ, ಅವ್ರ ಹತ್ರನೇ ಹೋಗಿ ಕೇಳೋಣ ಯಾವ ಥರ ಡಿಸೈನ್ ಸೆಲೆಕ್ಟ್ ಮಾಡ್ತೀವಿ. ಸೊ ಇವಾಗ ಸೀಟ್ ಕವರ್ಸ್ ನೋಡ್ತಾ ಇದ್ದೀರಲ್ಲ, ಇವಾಗ ನೆಕ್ಸ್ಟ್ ಹೆಂಗಾಗುತ್ತೆ ಅಂತ ಬಿಫೋರ್ ಆಫ್ಟರ್ ಕ್ಲಿಪ್ ಕೂಡ ಹಾಕ್ತೀವಿ. ಸೊ ನೋಡಿ, ಸೊ ಇವಾಗ ಬನ್ನಿ, ಇವಾಗ ಶೋರೂಮ್ಗೆ ಹೋಗೋಣ. ಸೊ ವಿಸಿಟ್ ಮಾಡೋಣ. ಸೊ ಫ್ರೆಂಡ್ಸ್ ಇವಾಗ ಬಂದಿದ್ದೀವಿ. ಸೊ ಬನ್ನಿ ಸರ್ ನಾ ಮೀಟ್ ಮಾಡೋಣ. ಹಾಯ್ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ವಿಡಿಯೋ ನಾನು ಆಲ್ರೆಡಿ ಮಾಡ್ಕೊಂಡು ಬರ್ತಾ ಇದ್ದೀನಿ, ಒಂದು ಬ್ಲಾಗ್ ಥರಾನೇ. ಸೊ ಕೆಳಗಡೆ ಗಾಡಿ ಪಾರ್ಕ್ ಮಾಡಿದ್ದೀನಿ. ನಿಮ್ಮ ಹತ್ರ ನೆನ್ನೆ ಮಾತಾಡಿದ್ದೀನಿ. ನನ್ನ ಪೋಲೋ ಇದೆ. ಸೊ ಅದಕ್ಕೆ ಸೀಟ್ ಕವರ್ಸ್ ಮಾಡ್ಕೊಡ್ಬೇಕು ಅಂತ ನೀವು ತಗೊಂಡ್ ಬನ್ನಿ, ಡಿಫ್ರೆಂಟ್ ಆಗಿ ಸೂಪರ್ ಆಗಿ ಮಾಡ್ಕೊಡ್ಬಿಡೋಣ ಅಂತ ಹೇಳಿದ್ದೀರಾ. ಯಾರು ಆ ತರ ಡಿಸೈನ್ ಮಾಡಬೇಡದು, ಆ ತರ ಡಿಸೈನ್ ಮಾಡ್ಕೊಡ್ತೀನಿ. ನಿಮ್ ಗಾಡಿ ತಗೊಂಡ್ ಬಂದ್ರೆ ನಮ್ ಗಾಡಿ ತರ ನಾನೇ ಸೆಲೆಕ್ಟ್ ಮಾಡಿ ಬಟ್ಟೆ ನಾನೇ ನನ್ನ ಖುಷಿಯಿಂದ ಏನ್ ಮ್ಯಾಚ್ ಆಗತ್ತೆ ಅದು ತುಂಬಾ ಚೆನ್ನಾಗಿ ಪ್ರೀಮಿಯಂ ಲಕ್ಸುರಿ ಕೆಲಸ ಮಾಡ್ಕೊಡ್ತೀನಿ. ಎಲ್ಲರೂ ನೋಡಿದ್ರೆ ಕೇಳ್ಬೇಕು ಎಲ್ ಮಾಡಿಸಿದ್ ಅಂತ. ಆ ತರ ಬಟ್ಟೆ ಆ ತರ ಫಿನಿಶಿಂಗ್ ಮಾಡ್ಕೊಡ್ತೀನಿ. ಓಕೆ ಸರ್, ನಮ್ಮ ಕಾರ್ಗೆ ಮಾತ್ರ ಈ ತರ ಮಾಡ್ತೀರಾ, ಇಲ್ಲ ನಮ್ಮ ಕಸ್ಟಮರ್ ನಮ್ಮ ಸಬ್ಸ್ಕ್ರೈಬರ್ಸ್ ಕಾರ್ ಬಂದ್ರೂ ಇದೇ ತರ? ಎಲ್ಲ ಬರ್ಲಿ, ಯಾರಾದ್ರೂ ಬರ್ಲಿ ಸರ್, ಎಲ್ಲಾರು ತಗೊಂಡ್ ಬಂದ್ರೆ ಅವ್ರ ಗಾಡಿ ನಮ್ ಗಾಡಿ ತರ ಸೂಪರ್ ಆಗಿ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೀವು ಬಿಫೋರ್ ಬಂದ್ಬಿಟ್ಟು ನೋಡಿರ್ತೀರಾ ನನ್ನ ಕಾರ್ ಹೆಂಗಿತ್ತು ಅಂತ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 1 o'clock ಆಗ್ತಾ ಇದೆ. ಆಲ್ಮೋಸ್ಟ್ 12:30 ಆಗ್ತಾ ಇದೆ ಸರ್ ಇವಾಗ. ಸೊ ಎಷ್ಟೊತ್ತಿಗೆ ಕಾರ್ ಡೆಲಿವರಿ ಮಾಡ್ತೀರಾ? ಒಂದು 4-5 ಗಂಟೆ ತನಕ ಕೆಲಸ ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿ ನೀಟಾಗಿ ಎಕ್ಸ್ಟ್ರಾ ತಗೊಳ್ಳಿ, ಕ್ಲೀನ್ ಆಗಿ ಮಾಡ್ಕೊಡ್ಬಿಡಿ. ನೋಡಿ, ನಿಮ್ದು ಹಳೆ ಸೀಟ್ಸು ನಮ್ಮ ಅಣ್ಣ ಬಿಚ್ಕೊಂಡು ಬಂದಿದ್ದಾರೆ. ಫ್ರೆಂಡ್ಸ್ ಇಲ್ಲಿ ಬನ್ನಿ, ಲೈವ್ ಆಗಿ ನೋಡ್ಬೋದು. ಕಾರಲ್ಲಿ ಇರೋ ಸೀಟ್ ಕವರ್ಸ್ ನ ಬಿಚ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ನೋಡಿ, ಏನು ಅಷ್ಟೊಂದು ಚೆನ್ನಾಗಿಲ್ಲ. ಹೌದು, ಎಕ್ಸ್ಟ್ರಾ ಕುಷನಿಂಗ್ ಎಲ್ಲ ಕೊಟ್ಟು ಎಲ್ಲ ತುಂಬಾ ಚೆನ್ನಾಗಿರೋ ಶೇಪ್ ಮಾಡಿ ತುಂಬಾ ಲಕ್ಸುರಿ ಕೂತ್ಕೊಂಡ್ರೆ ಫೀಲ್ ಬರಬೇಕು. ಆ ತರ ಫಿನಿಶಿಂಗ್ ಮಾಡಿ ಮಾಡ್ಕೊಡ್ತೀವಿ. ಓಕೆ ಫ್ರೆಂಡ್ಸ್ ನೋಡ್ಕೊಳ್ಳಿ. ಬಿಫೋರ್ ಸರ್ ಆ ಕಡೆ ಇಟ್ಕೊಳ್ಳಿ, ಸ್ವಲ್ಪ ತೋರಿಸ್ಬಿಡೋಣ. ಫ್ರೆಂಡ್ಸ್ ನೋಡ್ಕೊಳ್ಳಿ, ಇದು ಬಂದ್ಬಿಟ್ಟು ಬಿಫೋರು. ಸೊ ನಿಮ್ಗೆ ಆಲ್ರೆಡಿ ಹಾಕಿರ್ತೀನಿ ವಿಡಿಯೋ, ಕಾರ್ ಸೀಟ್ ಕವರ್ ಒಳಗಡೆ, ಕಾರ್ ಒಳಗಡೆನೆ. ಸೊ ಇದು ಬಂದ್ಬಿಟ್ಟು ಬಿಫೋರು. ಸೊ ನಿಮಗೆ ಆಫ್ಟರ್ ಬರುತ್ತೆ, ಅದು ನೋಡ್ಕೊಳ್ಳಿ ಯಾವ ಥರ ಫಿನಿಶಿಂಗ್ ಇರುತ್ತೆ ಅಂತ. ಒಂದು ಯೂನಿಕ್ ಡಿಸೈನ್ ಅದು. ಸರ್ ನೆನ್ನೆ ಆ ಡಿಸೈನ್ ತೋರಿಸಿದ್ರು. ಇವಾಗ ನನ್ನ ವಿಡಿಯೋದಲ್ಲಿ ನಿಮಗೆ ರಿವೀಲ್ ಮಾಡಲ್ಲ. ನೋಡಿ ಆ ಸೀಟ್ ಕವರ್ಸ್ ಜೊತೆ ಹೆಂಗಿರುತ್ತೆ ಅಂತ ನೀವೇ ನೋಡ್ಕೊಳ್ಳಿ. ಸರ್ ಹೇಳಿದ್ದಾರೆ ಇದು ಯಾರು ಮಾಡಿರಬಾರ್ದು ಅಂತ. ಸೊ ಆ ಥರ ಮಾಡ್ಕೊಡ್ತೀವಿ. ನಿಮ್ಮ ಗಾಡಿ ಅಲ್ಲ ಸರ್, ನಮ್ಮ ಗಾಡಿ ಅದು. ಓಕೆ, ಡಿಫ್ರೆಂಟ್ ಆಗಿ ಮಾಡೋಣ. ಯಾರಾದ್ರೂ ನೋಡಿದ್ರೆ ಒಂಥರ ಶಾಕ್ ಆಗ್ಬೇಕು, ಈ ತರ ಡಿಸೈನ್ ಮಾಡ್ಕೊಂಡು ಬಂದಿರಾ ಅಂತ. ಆ ತರ ಫಿನಿಶಿಂಗ್ ಆಗಿ ಮಾಡ್ಕೊಡೋಣ ಸರ್. ತುಂಬಾ ಲಕ್ಸುರಿ ಫೀಲ್ ಬರುತ್ತೆ ನಿಮ್ಗೆ. ಎಲ್ಲ ಫ್ರಂಟ್ ಸೀಟ್ಸ್ಗೂ ಎಲ್ಲ ಶೇಪ್ ಇಕ್ಕಿ ನಿಮ್ಗೆ ಕೂತ್ಕೊಂಡ್ರೆ ಆರಾಮಾಗಿ ಆಗ್ಬೇಕು. ನಿಮ್ಗೆ ಹೋಗ್ಬೇಕಾದ್ರೆ ಸ್ವೆಟಿಂಗ್ ಬರಲ್ಲ ಸರ್, ಖಂಡಿತ ಬರಲ್ಲ ಸರ್. ಬಂದ್ರೆ ನೀವು ನಿಮ್ಮ ಹತ್ರ ನಂಬರ್ ಇರುತ್ತೆ. ನಿಮ್ಗೂ ನಮಗೂ ತುಂಬಾ ಕ್ಲೋಸ್ನೆಸ್ ಇದೆ. ನೀವು
ಡೆಫಿನೆಟ್ಲಿ ಆಗಿ ಏನಾದರೂ ಆಗಲಿ ಕಾಲ್ ಮಾಡಿ ನನಗೆ ಹೇಳ್ಬೋದು ಸರ್ ಈ ಥರ ಸ್ವೆಟ್ ಬರ್ತಾ ಇದೆ ಅಂತ. ನಿಮ್ಮ ಗಾಡಿ ಹಾಕಿದ್ರೆ ನಿಮ್ಮ ಗಾಡಿ ನೋಡಿಕೊಂಡು ಕಸ್ಟಮರ್ಸ್ ಎಲ್ಲ ನೋಡ್ತಾರೆ, ಇವ್ರ ಗಾಡಿಗೆ ಇಷ್ಟೊಂದು ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ, ನಮ್ಮ ಗಾಡಿಗೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ. ಖಂಡಿತ ಮಾಡ್ಕೊಡೋಣ ಫ್ರೆಂಡ್ಸ್, ಯಾರಾದರೂ ಬನ್ನಿ, ನಿಮ್ಮ ಗಾಡಿ ಎಲ್ಲ ನಮ್ಮ ಗಾಡಿ ಥರ ನಾವು ಖಂಡಿತ ಮಾಡಿಕೊಟ್ಟೇ ಕೊಡ್ತೀವಿ ಸರ್. ಓಕೆ, ಸೊ ಆಮೇಲೆ ಬಂದ್ಬಿಟ್ಟು ನಿಮ್ಮ ಹತ್ರ ಬೇರೆ ಏನೇನು ಥರ ಸರ್ವಿಸಸ್ ಇದೆ ಅದನ್ನು ಒಂದ್ಸತಿ ಹಂಗೆ ಹೇಳ್ಬಿಡಿ. ಸೊ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೂ ಯೂಸ್ಫುಲ್ ಆಗಿರುತ್ತೆ ಸರ್. ನಮ್ಮ ಹತ್ರ ಮೆಟೀರಿಯಲ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ, ಸ್ವೆಟ್ ಆಗಲ್ಲ, ಸ್ಕ್ರ್ಯಾಚ್ ಆಗಲ್ಲ, ನಿಮಗೆ ಹೀಟ್ ಆಗಲ್ಲ, ಓಡಿಸಿದ್ರೆ ಪೇನ್ ಬರಲ್ಲ, ಫಾರ್ಮಿಂಗ್ ಎಕ್ಸ್ಟ್ರಾ ಫಾರ್ಮಿಂಗ್ ಮಾಡ್ತೀವಿ ನಾವು. ನಿಮಗೆ ಯಾವುದಾದ್ರೂ ಕಸ್ಟಮೈಸ್ ಡಿಸೈನ್ಸ್ ಇರಲಿ, ಎಲ್ಲ ಕಸ್ಟಮೈಸ್ ಡಿಸೈನ್ಸ್ ಬರುತ್ತೆ ನಿಮಗೆ. ಒಳ್ಳೆ ಒಳ್ಳೆ ಕ್ವಾಲಿಟಿ ಏನಾದರೂ ಡಿಸೈನ್ ತೊಗೊಂಡು ಬನ್ನಿ. ನಮ್ಮ ಹತ್ರ ಡಿಸೈನ್ಸ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀವೇ ಒಂದು ಡಿಸೈನ್ ತೊಗೊಂಡು ಬನ್ನಿ, ಒಳ್ಳೆ ಡಿಸೈನ್ ಏನಾದರೂ ಇರಲಿ ಮಾಡ್ಕೊಂಡೋಣ, ಖಂಡಿತ ಮಾಡ್ಕೊಡೋಣ. ಸ್ಟಾರ್ಟಿಂಗ್ ಪ್ರೈಸ್ ಸೀಟ್ ಕವರ್ಸ್ ಏನಿಂದ ಸ್ಟಾರ್ಟ್ ಆಗುತ್ತೆ ಸರ್? ಲಾಸ್ಟ್ ಟೈಮ್ನು ವಿಡಿಯೋನಲ್ಲಿ ಹೇಳ್ದೆ, ಇವಾಗಲೂ ಹೇಳ್ತಾ ಇದ್ದೀನಿ, 3500ಗೆ ಹ್ಯಾಶ್ ಬ್ಯಾಕ್ ಗಾಡಿಗೆ 3500ಇಂದ ಹ್ಯಾಶ್ ಬ್ಯಾಕ್ ಗಾಡಿಗೆ ಸ್ಟಾರ್ಟ್ ಆಗುತ್ತೆ ಸರ್. ನಿಮಗೆ ಸಿಡಾನ್ ಗಾಡಿ ಅಂದರೆ ಒಂದು 500 ಎಕ್ಸ್ಟ್ರಾ ಆಗುತ್ತೆ. 7 ಸೀಟರ್ಗೆ ಸ್ವಲ್ಪ ರೇಟ್ ಚೇಂಜ್ ಆಗುತ್ತೆ. ಓಕೆ, ಸೊ ಸೀಟ್ ಕವರ್ಸ್ ಬಿಟ್ಟು ಫ್ಲೋರ್ ಮ್ಯಾಟು ಅದೆಲ್ಲಾನು ಮಾಡ್ತೀರಲ್ಲ? ಖಂಡಿತ ಸಿಗುತ್ತೆ ಸರ್. ಫ್ಲೋರ್ ಮ್ಯಾಟ್ಸ್ ನಮ್ಮ ಹತ್ರ ಕ್ವಾಲಿಟಿ ಇದೆ, 2-3 ಕ್ವಾಲಿಟಿ ಇದೆ. ಒಂದು ಈ ತರ ಬರುತ್ತೆ, ಒಂದು ಈ ತರ ಬರುತ್ತೆ, ಇನ್ನು ಸುಮಾರು ಕ್ವಾಲಿಟಿ ಇದೆ. ನಮ್ಮ ಹತ್ರ 70 ಮ್ಯಾಟ್ ಕೂಡ ಅವೈಲೇಬಲ್ ಇದೆ. ಅದು ನೀವೇ ಮಾಡೋದಾ 70 ಮ್ಯಾಟ್? ಇಲ್ಲ ಸರ್, ನಾವು ನಮ್ಮ ಹತ್ರ ಹೋಲ್ಸೇಲ್ ಬರುತ್ತೆ. ಆಚೆ ಕಡೆ ಒಂದು 3,000 ರೂಪಾಯಿಗೆ ಹಂಗೆ ಸಿಗರೆ ನಮ್ಮ ಹತ್ರ ಇನ್ನೂ ಕಮ್ಮಿಗೂ ಸಿಗುತ್ತೆ. ಈ ಮ್ಯಾಟ್ ಬಂದು 4,500 ರೂಪಾಯಿ ಆಗುತ್ತೆ ನಮ್ಮ ಹತ್ರ, ಜೆನ್ಯೂನ್ ಕ್ವಾಲಿಟಿ. ಅದ್ರಲ್ಲಿ ಇನ್ನು ಚೀಪ್ನೂ ಇದೆ ನಮ್ಮ ಹತ್ರ. ಆಚೆ ಕಡೆ ಇಸ್ಕೊಬೇಕಂದ್ರೆ ಆಚೆ ಕಡೆ ಇಸ್ಕೊಂಡ್ರೆ ನಿಮಗೆ 3,500ಗೆ ಹಾಕ್ತಾರೆ, ಬಟ್ ಫಿನಿಶಿಂಗ್ ಬರಲ್ಲ, ಚೆನ್ನಾಗಿ ಕೂತ್ಕೊಳ್ಳಲ್ಲ ಮ್ಯಾಟು, ಜಾರತ್ತೆ, ಹಿಂಗೆ ಫ್ರಂಟ್ ಬ್ಯಾಗ್ ಆಗುತ್ತೆ, ಕೂತ್ಕೊಳ್ಳುತ್ತೆ, ಏನು ತೊಂದರೆ ಆಗಲ್ಲ. ನೀವು ಯಾವ ಕ್ವಾಲಿಟಿ ಹೇಳ್ತೀವಿ ಆ ಕ್ವಾಲಿಟಿ ಬರುತ್ತೆ. ಓಕೆ, ಸೊ ಅದು ಬಿಟ್ಟು ನಿಮ್ಮ ಹತ್ರ ಇಲ್ಲೇ ಬಂದ್ಬಿಟ್ಟು ಒಂದು ವರ್ಕ್ಶಾಪು, ಸೊ ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ನೀವು ನೋಡ್ಬೋದು, ನಿಮ್ಮ ಟೈಲರ್ಸು ಎಲ್ಲ ಬಂದ್ಬಿಟ್ಟು ಇಲ್ಲೇ ಇದ್ದಾರೆ. ಫುಲ್ ಇಲ್ಲೇ ಪಿನ್ ಟು ಪಿನ್ ಎಲ್ಲ ಇಲ್ಲೇ ಕೆಲಸ ಆಗುತ್ತೆ ಸರ್. ನಿಮ್ಗೆ ಏನು ಪ್ರಾಬ್ಲಮ್ ಇದ್ರೆ ಇಲ್ಲೇ ಡೆಫಿನೆಟ್ ಆಗಿ ಮಾಡಿಕೊಡೋಣ, ತುಂಬಾ ಚೆನ್ನಾಗಿ ಮಾಡಿಕೊಡ್ತೀವಿ ಕೆಲಸ. ಕೆಲಸದ ಬಗ್ಗೆ ಲಾಸ್ಟ್ ಟೈಮ್ ನಾವು ವಿಡಿಯೋ ಹಾಕಿದ್ದೆ, ಸುಮಾರು ಕಸ್ಟಮರ್ಸ್ ರಿವ್ಯೂ ಕೊಟ್ಟಿದ್ದಾರೆ ಸರ್. ಮೇನ್ ನಾನು ಇಲ್ಲಿ ಬಂದಿರೋ ರೀಸನ್ನೇ ಲಾಸ್ಟ್ ಟೈಮ್ ವಿಡಿಯೋ ಫುಲ್ ಕಮೆಂಟ್ಸ್ ನೀವು ಹೋಗಿ ನೋಡಿ. ಈ ಐ ಕಾರ್ಡಲ್ಲಿ ಬಂದ್ಬಿಟ್ಟು ಲಾಸ್ಟ್ ಟೈಮ್ ವಿಡಿಯೋ ಲಿಂಕ್ ಹಾಕ್ತೀನಿ ನಿಮಗೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಕಮೆಂಟ್ಸ್ ಮಾತ್ರ ನೀವು ನೋಡಿ. ಕಮೆಂಟ್ಸ್ ಒಂದು ಬ್ಯಾಡ್ ಕಮೆಂಟ್ ಇಲ್ಲ. ಎಲ್ಲ ಕಸ್ಟಮರು ಬಂದ್ಬಿಟ್ಟು ನನ್ನ ಗಾಡಿಗೆ ಹಾಕ್ತೀನಿ, ಇದಕ್ಕೆ ಮಾಡ್ತೀನಿ, ಅದು ಮಾಡ್ತೀನಿ. ಕೆಳಗಡೆ ಇವಾಗಲೂ ವೀಡಿಯೋ ಮಾಡ್ತಾ ಇರ್ಬೇಕಂದ್ರೆ ಒಂದು ಅಂಕಲ್ ಬಂದ್ಬಿಟ್ಟು ನಂದು ಫ್ರಾಂಕ್ಸ್ ಇದೆ, ಅದಕ್ಕೆ ಸೀಟ್ ಕವರ್ ಹಾಕ್ಸ್ಬೇಕು ಅಂತ ಹೇಳಿದ್ರು. ನನ್ನ ಕೇಳಿದ್ರು, ನಾನು ಬಂದ್ಬಿಟ್ಟು ಇಲ್ಲೇ ಹಾಕ್ಸಿ, ನನ್ನ ಕಾರ್ಗೂ ಇಲ್ಲೇ ಹಾಕ್ಸ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ನಾನು ತುಂಬ ಜನಕ್ಕೆ ಬಂದ್ಬಿಟ್ಟು ಸಜೆಸ್ಟ್ ಕೂಡ ಮಾಡಿದ್ದೀನಿ, ಯಾಕಂದರೆ ಇವ್ರದ್ದು ವರ್ಕ್ ನಾನು ನೋಡ್ತಾನೇ ಇದ್ದೀನಿ. ಆಲ್ಮೋಸ್ಟ್ ಒಂದು 7-8 ಮಂತ್ಸಿಂದ ನಮಗೆ ಗೊತ್ತು ಇವ್ರ ಪರಿಚಯ. 2 ವೀಡಿಯೋ ಮಾಡಿದ್ದೀವಿ. ಸೊ 2 ವೀಡಿಯೋಲ್ಲೂ ಒಳ್ಳೆ ರೆಸ್ಪಾನ್ಸು, ಜೆನ್ಯೂನ್ ರಿವ್ಯೂಸ್ ಇದೆ. ಗೂಗಲಲ್ಲಿ ಕೂಡ ಹೋಗ್ಬಿಟ್ಟು ಕಸ್ಟಮರ್ಸ್ಗೆ ಸರ್ವಿಸ್ ಚೆನ್ನಾಗಿ ಕೊಟ್ರೆ ಕಸ್ಟಮರ್ ಹ್ಯಾಪಿ ಆಗ್ತಾರೆ. ಕಸ್ಟಮರ್ ಹ್ಯಾಪಿ ಆಗಿದ್ರೆ ನಾವು ಹ್ಯಾಪಿ ಆಗತ್ತೆ. ಕಸ್ಟಮರ್ಗೆ ಸರ್ವಿಸ್ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಷ್ಟು ನಮಗೆ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ. ಅದು ಮೇನು. ಕಾಸು ಎಲ್ಲರೂ ಮಾಡ್ತಾರೆ ಸರ್, ನಾವು ಚೀಪ್ ಕೆಲಸ ಮಾಡಲ್ಲ. ಎಲ್ಲರಿಗೂ ಇನ್ನೊಂದು ಮಾತು, ಕಾಂಬೋ ಆಫರ್ ನಾವು ಯೂಸೇ ಮಾಡಲ್ಲ. ಕಾಂಬೋ ಆಫರ್ ನಿಮಗೆ ಜೆನ್ಯೂನ್ ಕೆಲಸ ಆಗುತ್ತೆ. ಆಚೆ ಕಡೆಯಿಂದ ಒಂದು 1,000 ರೂಪಾಯಿ ಜಾಸ್ತಿ ತೊಗೊಳ್ತೀವಿ ನಾವು. ಕೆಲಸದಲ್ಲಿ ಕಾಂಪ್ರಮೈಸ್ ಇಲ್ಲ, ಫಿನಿಶಿಂಗ್ನಲ್ಲಿ ಕಾಂಪ್ರಮೈಸ್ ಇಲ್ಲ. ತುಂಬ ಒಳ್ಳೆ ರೀತಿಯಾಗಿ ಕೆಲಸ ಮಾಡಿಕೊಡ್ತೀವಿ. ನಿಮ್ಮ ಗಾಡಿ ಇಲ್ಲ, ನಮ್ಮ ಗಾಡಿ ಥರ ನಾವು ಕೆಲಸ ಮಾಡಿಕೊಡ್ತೀವಿ. ಆಮೇಲೆ ಸೀಟ್ ಕವರ್ಸ್ಗೆಲ್ಲ ವಾರಂಟಿ ಅದೆಲ್ಲ ಏನಾದರೂ ಇದೆಯಾ? ತುಂಬಾ ಇರುತ್ತೆ ಸರ್. ಒಂದು 7,000 ನಿಮ್ಮ ಗಾಡಿಗೆ ಆಗ್ತಾ ಇರೋದು 7 ಇಯರ್ಸ್ ವಾರಂಟಿ ಬರುತ್ತೆ ಸರ್. ನಿಮ್ಮ ಗಾಡಿಗೆ 7 ಇಯರ್ಸ್ ಬರುತ್ತೆ. ಆರಾಮಾಗಿ ಬಟ್ಟೆ ಪೀಲ್ ಆಫ್ ಆಗಲ್ಲ, ಏನು ಸ್ವೆಟ್ ಆಗಲ್ಲ, ಏನು ಡ್ಯಾಮೇಜ್ ಆಗಲ್ಲ, ಬಟ್ಟೆ ಬಿಸಿಲಿಗೆ ಹೀಟ್ ಆಗಿ ಹೊಡೆಯಲ್ಲ. ಏನು ಆಗಲ್ವಾ? ಇಲ್ಲ ಸರ್, ಇಲ್ಲ ಸರ್, ಏನು ಆಗಲ್ಲ. ನೋಡಿ, ಡಲ್ ಆಗಿಬಿಟ್ಟಿದೆ ನಿಮ್ಮ ಗಾಡಿ, ಹಾಕಿ ಒಂದು 2 ವರ್ಷ ಆಗೋಯ್ತು ಅನ್ಸುತ್ತೆ. ಇದು ಕಂಪನಿಯಲ್ಲೇ ಬಂದಿರೋದು. ಕಂಪನಿ 2019 ಮಾಡಲ್. 2019 ನೋಡಿ, ಎಲ್ಲ ಡಲ್ ಆಗಿದೆ. ಅದು ಏನು ಡಲ್ ಆಗಲ್ಲ, ಎಷ್ಟಾದ್ರೂ ವರ್ಷ ಯೂಸ್ ಮಾಡಿ ಏನು ಡಲ್ ಆಗಲ್ಲ. ನಾವು ಮನೆ ಗಾಡಿಗೆ ನಮ್ಮ ಗಾಡಿಗೆಲ್ಲ ಹಾಕೊಂಡು ಯೂಸ್ ಮಾಡ್ತಾ ಇದೀವಿ. ಹೆಂಗ್ ಹೊಸದು ಹಾಕಿದ್ದೀರಾ ಅದೇ ಥರ ಹೊಸ ಥರ ಇದೆ ಸರ್. ಏನು ಒಂದು ಚೂರು ಡ್ಯಾಮೇಜ್ ಆಗಲ್ಲ. ನಿಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ಸ್ಟಿಚಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ನೀಟ್ ಕೆಲಸ ಮಾಡ್ತೀವಿ. ಟೈಮ್ ಕೊಡಿ ಸರ್. ಮೊದಲು ಫಸ್ಟ್ ಆಫ್ ಆಲ್ ಎಲ್ಲಕ್ಕಿಂತ ಮೇನ್ ಬಂದು ಟೈಮ್. ಕಸ್ಟಮರ್ ಬರ್ತಾರೆ, 2 ಅವರ್ಸ್ನಲ್ಲಿ ಮಾಡ್ಕೊಡಿ, 3 ಅವರ್ಸ್ನಲ್ಲಿ ಮಾಡ್ಕೊಡಿ, ಯಾರು ಇರಲಿ ಸರ್. 2 ಅವರ್ಸ್ 3 ಅವರ್ಸ್ನಲ್ಲಿ ಕೆಲಸ ನೀಟಾಗಿ ಆಗಲ್ಲ. ಒಂದು 4 ಅವರ್ಸು 5 ಅವರ್ಸ್ ಕೊಟ್ಟರೆ ನಾವು ಜೆನ್ಯೂನ್ ಆಗಿ ನೋಡಿ ಎಕ್ಸಾಕ್ಟ್ ಆಗಿ ಸ್ಟಿಚಿಂಗ್ ಮಾಡಿ ಏನೇನು ಪೀಸ್ ಎಲ್ಲೆಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ ಮಾಡ್ಬೋದು. ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡ್ಕೊಡ್ತೀವಿ. ಟೈಮ್ ಕೊಡಿ. ಇನ್ ಕೇಸ್ ನೀವೇನಾದರೂ ಸೀಟ್ ಕವರ್ಸ್ ನಿಮ್ಮ ಕಾರ್ಗೆ ಮಾಡ್ತಾ ಇದ್ದೀರಾ ಅಂದರೆ ಒಂದು ದಿವಸ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು ಫುಲ್ ದಿವಸ ಬಂದ್ಬಿಟ್ಟು ಸೀಟ್ ಕವರ್ಸ್ಗೆ ಬಿಟ್ಬಿಡಿ. ಬೆಳಗ್ಗೆ ಅವ್ರ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ಬೆಳಗ್ಗೆ ತೊಗೊಂಡು ಬಂದುಬಿಡಿ. ಈವ್ನಿಂಗ್ ಒಂದು 6 o'clock 7 o'clock ಬಂದು ಆರಾಮಾಗಿ ಗಾಡಿನ ತಗೊಂಡು ನಿಮ್ಮದೇ ವಿಡಿಯೋ ನೋಡಿಕೊಂಡು ಸುಮಾರು ಕಸ್ಟಮರ್ಸ್ ಬೆಳಗ್ಗೆ 10 ಗಂಟೆಗೆ ಬರ್ತಾರೆ. 10 ಗಂಟೆಗೆ ಬಂದರೆ ಅವರು ದೊಡ್ಡ ಗಾಡಿ ತೊಗೊಂಡು ಬರ್ತಾರೆ. ರಾತ್ರಿ ಹೋಗೋ ತನಕ ಒಂದು 7:30-8 ಗಂಟೆ ಆಗುತ್ತೆ. ಅವ್ರು ಅಷ್ಟೊಂದು ವೇಟ್ ಮಾಡಿ ಫುಲ್ ಹ್ಯಾಪಿಯಾಗಿ ಹೋಗ್ತಾರೆ. ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ಕೊಡ್ತೀವಿ. ನೋಡಿ, ನಾನು ಸ್ಟಾರ್ಟಿಂಗ್ ನಿಮ್ಮ ಹತ್ರ ವಿಡಿಯೋ ಹಾಕಿದ್ದು ಒಂದು 30 ರಿವ್ಯೂಸ್ ಇತ್ತು ನಂದು. ಇವಾಗ ನೋಡಿ ಒಂದು 70 ಟಚ್ ಆಗಿದೆ ಆಲ್ಮೋಸ್ಟ್. ಎಲ್ಲ ಕಸ್ಟಮರ್ ಜೆನ್ಯೂನ್ ರಿವ್ಯೂ ಕೊಡ್ತಾ ಇದ್ದಾರೆ, ಜೆನ್ಯೂನ್ ಕೆಲಸ ಮಾಡ್ಕೊಡ್ತಾ ಇದ್ದೀವಿ. ತುಂಬ ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ ಸರ್.
ನಮ್ಮ ಹತ್ರ ಬನ್ನಿ ಒಂದ್ಸಲಿ ನಮ್ಮ ಮೇಲೆ ನಂಬಿಕೆ ಮಾಡಿ, ತುಂಬಾ ದೊಡ್ಡದು ನಂಬಿಕೆ ಮಾಡ್ಕೊಂಡು ಬನ್ನಿ, ನೀಟಾಗಿ ಕೆಲಸ ಮಾಡ್ಕೊಡ್ತೀವಿ. ನಿಮ್ಗೆ ಏನೂ ಪ್ರಾಬ್ಲಮ್ ಇರಲ್ಲ. ನಿಮ್ ಗಾಡಿ ಎಲ್ಲ ನಮ್ಮ ಗಾಡಿ ತರ ನಾವು ಮಾಡ್ಕೊಡ್ತೀವಿ. ಸೊ ಆಮೇಲೆ ಇವ್ರ ಹತ್ರ ಇನ್ನೊಂದೊಂದು ಸ್ಪೆಷಾಲಿಟಿ ಏನಂದ್ರೆ, ಇನ್ ಕೇಸ್ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ನಿಮ್ಮ ಮನೇಲಿ ಇರ್ತೀರಾ, ಇನ್ಸೈಡ್ ಬ್ಯಾಂಗ್ಳೂರು, ನೀವು ಎಲ್ಲಿ ಬೇಕಾದ್ರೂ ಇರ್ಬೋದು, ನಿಮ್ಗೆ ಬರಕ್ಕಾಗಿಲ್ಲ ಅಂದ್ರೆ ಕೂಡ ಹೋಮ್ ಡೆಲಿವರಿ ಕೂಡ ಮಾಡ್ತೀರಾ. 7 ಕಿಲೋಮೀಟರ್ಸ್ ನಮ್ಮ ನಿಯರ್ ಲೊಕೇಶನ್ ಇಂದ 7 ಕಿಲೋಮೀಟರ್ಸ್ ಸರ್. ತುಂಬಾ ದೂರ ಹೋದ್ರೆ ಏನಾಗುತ್ತೆ ಗೊತ್ತಾ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಲ್ಲಿಂದ ಬರೋ ತನಕ ತುಂಬಾ ಟೈಮ್ ಹಿಡಿಯುತ್ತೆ. ಒಂದೊಂದು ಗಾಡಿ ಒಂದೊಂದು ಸೀಟ್ ಪೂರ್ತಿ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ನಮ್ಗೆ ಏನಾದ್ರು ಎಕ್ಸ್ಟ್ರಾ ಕುಷನ್ ಬೇಕು, ಏನಾದ್ರು ಎಕ್ಸ್ಟ್ರಾ ಮಾಡ್ಬೇಕು ಅಂದ್ರೆ ಇಲ್ಲಿಗೆ ಬರಬೇಕು. ಅದಕ್ಕೋಸ್ಕರ 7 ಕಿಲೋಮೀಟರ್ಸ್ ಟು 10 ಕಿಲೋಮೀಟರ್ಸ್ ಇದ್ರೆ ಏನ್ ತೊಂದರೆ ಇಲ್ಲ, ನಾವು ಮಾಡ್ಕೊಡ್ತೀವಿ. 10 ಕಿಲೋಮೀಟರ್ಸ್ ತನಕ ಏನು ಚಾರ್ಜಸ್ ಇರಲ್ಲ. ಮೆಟೀರಿಯಲ್ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕ್ಲಿ, ಒಳ್ಳೆ ಫಿನಿಶಿಂಗ್ ಮಾಡಿ 10 ಕಿಲೋಮೀಟರ್ಸ್ ತನಕ ಎಲ್ಲಾದ್ರೂ ಇರಲಿ ನಾನು ಸರ್ವಿಸ್ ಮಾಡಿ. ನಿಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ವೆರಿ ಕಂಫರ್ಟ್ ಕಾರ್ ಸೀಟ್ ಕವರ್ಸ್ ಅಂತ ಸರ್ಚ್ ಮಾಡಿ ಗೂಗಲ್ ನಲ್ಲಿ. ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ, RV ರೋಡ್ ಬರುತ್ತೆ, ರಂಗಪ್ಪ ರೆಡ್ಡಿ ಕಾಂಪ್ಲೆಕ್ಸ್ ಅಂತ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಮಿನರ್ವಾ ಸರ್ಕಲ್ ನಿಯರ್ ಬರುತ್ತೆ ನಮಗೆ. ಮಿನರ್ವಾ ಸರ್ಕಲ್ ನಿಯರ್ ಬೈ. ಎಕ್ಸಾಕ್ಟ್ ಆಗಿ ಲೊಕೇಶನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಲ್ಲ ಅಂದ್ರೆ ಈ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ಆ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ, ಅವ್ರು ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ಶೇರ್ ಮಾಡ್ತಾರೆ. ಇವಾಗ ನಿಮಗೆ ಸೀಟ್ ಕವರ್ಸ್ ಎಲ್ಲ ಬಿಚ್ಚಿದ್ದಾರೆ. ಸೊ ಬಿಫೋರ್ ನೋಡಿರ್ತೀರಾ. ಸೊ ಈವ್ನಿಂಗ್ ಬಂದ್ಬಿಟ್ಟು ಆಫ್ಟರ್ದು ಒಂದು ವೀಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಿನ್ನೆ ಬೆಳಗ್ಗೆನೇ ಬಂದ್ಬಿಟ್ಟು ನನ್ನ ಕಾರ್ ಪೋಲೋನ ಬಂದ್ಬಿಟ್ಟು ಕಂಫರ್ಟ್ ಕಾರ್ ಸೀಟ್ ಕವರ್ಸಲ್ಲಿ ಬಂದ್ಬಿಟ್ಟು ಬಿಟ್ಟಿದೆ ಸೀಟ್ ಕವರ್ ಸ್ಟಿಚ್ ಮಾಡೋಕ್ಕೆ. ಸೊ ನಿನ್ನೆ ರಾತ್ರಿ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 10 o'clock ಆಯಿತು. ಸೊ ಫಿನಿಶ್ ಮಾಡೋ ಅಷ್ಟೊತ್ತಿಗೆ, ಯಾಕಂದರೆ ಅಷ್ಟು ಸೂಪರ್ವಾಗಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತೋರಿಸ್ತೀನಿ ಇವಾಗ ಎಂಡು ರಿಸಲ್ಟ್ ಹೆಂಗಿದೆ ಅಂತ. ಸೊ ನೀವೇ ನೋಡಿ ಶಾಕ್ ಆಗ್ತೀರಾ. ಸೊ ಸೀಟ್ ಕವರ್ಸ್ ಎಲ್ಲ ನೋಡ್ಕೊಬೋದು. ಸೊ ಡೀಟೇಲಿಂಗ್ ಎಲ್ಲ ಎಷ್ಟು ಸೂಪರ್ವಾಗಿ ಕೊಟ್ಟಿದ್ದಾರೆ ಅಂತ. ನಾನು ಸೇಮ್ ಇದೇ ಥರ ಕೇಳಿದೆ. ಸೊ ಅದೇ ಥರ ಸ್ಟಿಚಿಂಗ್ ಎಲ್ಲ ಬಂದ್ಬಿಟ್ಟು ಆ ವೈಟ್ ಕಲರಲ್ಲಿ ಪ್ಲಸ್ ಆ ರೆಡ್ ಪೈಪಿಂಗ್ಸ್ ಎಲ್ಲ ಮಾಡಿ, ಸೊ ಸೂಪರ್ವಾಗಿದೆ. ತುಂಬ ಚೆನ್ನಾಗಿದೆ. ಲೈಕ್ ಕುಷನಿಂಗ್ ಎಲ್ಲ ಕೂಡ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು ಕಂಫರ್ಟ್ ಕಾರ್ ಸೀಟ್ ಕವರ್ಸು. ಇನ್ ಕೇಸ್ ನೀವೇನಾದರೂ ಬಂದುಬಿಟ್ಟು ನಿಮ್ಮ ಕಾರ್ಗೆ ಸೀಟ್ ಕವರ್ಸ್ ಹಾಕಬೇಕು ಅಂದರೆ ಕಂಫರ್ಟ್ ಕಾರ್ ಸೀಟ್ ಕವರ್ಸ್ ಬಂದುಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಸೂಪರ್ವಾಗಿ ಮಾಡಿಕೊಟ್ಟಿದ್ದಾರೆ. ನನ್ನ ರಿಕ್ವೈರ್ಮೆಂಟ್ ಏನಿತ್ತೋ ಸೊ ಅದಕ್ಕೆ ಬಂದುಬಿಟ್ಟು ಸ್ಪೆಷಲಿ ಬಂದ್ಬಿಟ್ಟು ಪ್ರಿಫರೆನ್ಸ್ ಕೊಟ್ಟು ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ ಕೆಲಸ ಎಲ್ಲ. ಸೊ ಯಾವುದೇ ಥರ ಏನು ಲೈಕ್ ಅರ್ಜೆಂಟಾಗಿ ಮಾಡಿಕೊಟ್ಟಿಲ್ಲ, ಟೈಮ್ ತೊಗೊಂಡ್ರು ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನಿಮಗೇನಾದರೂ ಸೀಟ್ ಕವರ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ, ಕಾರ್ ಸೀಟ್ ಕವರ್ಸ್ ಒಳ್ಳೆ ಸೀಟ್ ಕವರ್ಸ್ ಆಗಬೇಕಂದ್ರೆ ಕಂಫರ್ಟ್ ಕಾರ್ಸ್ಗೆ ನೀವು ವಿಸಿಟ್ ಮಾಡ್ಬೋದು, ನೀವು ಆಗ್ಬೋದು. ಅವ್ರ ನಂಬರ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಆಯಿತು ಅಂದರೆ ಹಂಗೆ ಒಂದು ಥಮ್ಸ್ ಅಪ್ ಕೊಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗೋಣ. ಥ್ಯಾಂಕ್ ಯು.